ಸ್ಟ್ರೈಕ್ ಮಾಡುತ್ತೆ. ಸಾರ್ ಅಯ್ಯೋ ನೋಡ್ರಿ, ನಾನು ದೂರನೇ ಇರ್ತೀನಿ ಯಾಕಂದ್ರೆ ಎತ್ತು ಏನೋ ಬಾರಿಸತ್ತ ಹಿಂದ್ಗಡೆ. ಇಲ್ಲ ಇಲ್ಲ ಇಲ್ಲ, ಈಗೇನೋ ತಿನ್ಕೊಂಡು ಮಾಡ್ಕೊಂಡಿದೆ ಹೆಂಗೆ ಅದು? ಇಲ್ಲ ಇಲ್ಲ ಇಲ್ಲ, ಏನು ತಿಂದಿಲ್ಲ. ಅದರದ್ದು ಬಾಡಿ ಸೈಜೇ ಆ ಥರ ಉಂಟು. ಅಲ್ಲ ತುಂಬಾ ದೊಡ್ಡ ಹೆಬ್ಬಾವು ಇದು. ಸಾಧಾರಣ ಒಂದು 12-13 ಅಡಿ ಇರ್ಬೋದು. ಬೇಡ ಸರ್. ಇಲ್ಲ ಇಲ್ಲ, ಹಾಗೆಲ್ಲ ಏನು ಮಾಡೋದಿಲ್ಲ. ಅದು ನಮ್ಗೆ ಪವನ್ ಇರ್ಬೇಕನ್ನ ಅಷ್ಟು ಭಯ ಪಡುವ ಅಗತ್ಯತೆ. ಆದ್ರೆ ಅದಕ್ಕೆ ಪವನ್ ಇದೆ ಅಂತ ಗೊತ್ತಾಗ್ಬೇಕಲ್ಲ. ಹೆಬ್ಬಾವು ಆಹಾರಕ್ಕಾಗಿ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿರುವಂತ ದಾಖಲೆ ಇದುವರೆಗೂ ಎಲ್ಲೂ ಇಲ್ಲ. ನಿಜವಾಗ್ಲಾ? ಹೌದು. ಓ, ಅಂದ್ರೆ ತುಂಬಾ ಮೂಢನಂಬಿಕೆ ಇದೆ. ಹೆಬ್ಬಾವು ಕಾಲಿಗೆ ಸುತ್ಕೊಳ್ಳುತ್ತೆ, ಮನುಷ್ಯನನ್ನ ನುಂಗ್ತದೆ, ಸ್ಲೋಲಿ ಬೋನ್ಸ್ ಅನ್ನ ಕಟ್ ಮಾಡ್ತದೆ. ಆತರ ಎಲ್ಲ ಮಾಡೋದಿಲ್ಲ. ಹಾವಿನ ಆಹಾರ ಸರಪಳಿಯಲ್ಲಿ ಮನುಷ್ಯ ಇಲ್ಲ. ಹೆಬ್ಬಾವು ಒಂದು ಚಿಕ್ಕ ಇಲಿಯಿಂದ ಹಿಡಿದು ಜಿಂಕೆವರೆಗೆ ಅದರ ತನ್ನ ಆಹಾರವನ್ನು ಬಳಸ್ಕೊಳ್ತದೆ. ಆದ್ರೆ ಮನುಷ್ಯನನ್ನ ತಿಂದಂತ ದಾಖಲೆ ನಮ್ಮ ಭಾರತದಲ್ಲಿ ಎಲ್ಲೂ ಇಲ್ಲ. ಯಪ್ಪ, ಹಾಗಿದ್ರೆ ನಾವು ಸ್ವಲ್ಪ ಧೈರ್ಯವಾಗಿ ಮುಂದೆ ಹೋಗ್ಬೋದಲ್ಲ? ಮುಂದೆ ಹೋಗ್ಬೋದು, ಕಚ್ಚಬಹುದು, ವಿಷರಹಿತ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಆದ್ರೆ ಈ ಹೆಬ್ಬಾವಿನಲ್ಲಿ ಇನ್ನೊಂದು ವಿಶೇಷತೆ ಅಂತಂದ್ರೆ ನೋಡಿ, ಅದು ಬುಸ್ ಮಾಡ್ತಾ ಉಂಟು, ಕೇಳಿದ ಸೌಂಡ್ ಮಾಡ್ತಾ ಉಂಟು ನೋಡಿ, ನಾಗರಹಾವಿನ ತರ ಸೌಂಡ್ ಮಾಡುತ್ತೆ ನೋಡಿ. ಬೇಡ ಬೇಡ, ನಾನು ಅಷ್ಟೇ ಹೋಗ್ತೀನಿ. ಸ್ಪೀಡ್ ಇದು ಮೇಲಿದ್ದೀನಿ. ಏನ್ ಬೇಡ ಸರ್, ಕೈ ಹಾಕೊಡಿ. ಅಯ್ಯೋ, ಅದು ನೋಡಿ ಇಲ್ಲಿ ರಂಗ ಅವ್ರ ಮೇಲ್ಗಡೆ ಆಚೆ ಓಡ್ತಾ ಇದ್ದಾರೆ. ತುಂಬಾ ಸ್ಮೂತ್ ಆಗಿ ಹಿಡಿದ್ರೆ ಅದೇನು ಮಾಡೋದಿಲ್ಲ. ನೀವು ಸ್ವಲ್ಪ ಹಿಂದೋಗಿ, ಈಗ ಒಂದು ನಿಮಿಷ ಹಿಂದ್ಗಡೆ ಹೋಗಿ ನೋಡಿ. ನೋಡಿ, ತುಂಬಾ ಸ್ಮೂತ್ ಆಗಿ ಹಿಡಿದ್ರೆ ಹೆಬ್ಬಾವು ಯಾರಿಗೂ ಏನು ಮಾಡೋದಿಲ್ಲ. ಓಹೋ, ಈಗ ಅಟ್ಯಾಕ್ ಮಾಡೋ ಮೋಡಿಗೂ ಬಂದಿಲ್ಲಲ್ಲ? ಇಲ್ಲ, ಅದು ನನ್ನನ್ನ ಆಹಾರಕ್ಕೆ ಬಳಸ್ಕೊಳ್ಬೇಕು ಅಂತಂದ್ರೆ ನಾನು ಅದ್ರ ದೇಹದ ಮೇಲೆ ಕೈ ಹಾಕಿದ ತಕ್ಷಣನೇ ಅದು ನನ್ಗೆ ಕಚ್ಚಬೇಕಿತ್ತು, ಅಥವಾ ನನಗೆ ಸುತ್ತಕೊಳ್ಳುವಂತದ್ದು. ಈಗ ಇದ್ರ ಮುಂದ್ಗಡೆ ಮನುಷ್ಯ ಅಲ್ಲದೆ ಯಾವ್ದಾದ್ರು ಒಂದು ಬೆಕ್ಕು ಸ್ಟ್ರೈಕ್ ಮಾಡುತ್ತೆ. ಸಾರ್, ಒಳ್ಳೆ ಆಚೆ ಬಂದ್ಬಿಟ್ಟಿತ್ತಲ್ರಿ. ಅಷ್ಟು ಮಾಡುತ್ತೆ, ಬಿಟ್ರೆ ಅದು ಕಚ್ಚಿ ಬಿಟ್ಬಿಡುತ್ತೆ. ಬೇಡಪ್ಪ, ಎಲ್ಲ ಗಂಟ್ಲಿಂದ ಹಿಡಿದು ಎಲ್ಲ ಬಾಯಿ ಬಂದ್ಬಿಟ್ಟಿತ್ತು ಸರ್. ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಹೆಬ್ಬಾವಿಗೆ. ಬೇಡಪ್ಪ, ನೋಡಿ ಏನ್ ಮಾಡ್ದ ಅದು. ನಿಲ್ಲಿ ನಿಲ್ಲಿ, ನಾನು ಸ್ವಲ್ಪ ನೋಡ್ಬೇಕು. ಅದು ಬೆನ್ನ ಸ್ವಲ್ಪ ನೋಡಕ್ಕಾಗತ್ತಾ? ಸ್ವಲ್ಪ ಹಿಂದ್ಗಡೆಯಿಂದ ನೋಡೋಣ, ಯಾಕಂದ್ರೆ ನೋಡಕ್ ಸಿಗೋದು ಅಪರೂಪ ಇದು. ಯಪ್ಪ ನೋಡ್ರಿ, ರಾಜ್ಯ ಹೆದ್ದಾರಿ. ಅಯ್ಯೋ ಬೇಡ ಸರ್. ಈಗ ನಿಮ್ಗೆ ಕೈಯಲ್ಲಿ ಎಷ್ಟು ಭಾರ ಸಿಕ್ಕಿದೆ? ಒಂದು 20-25 kg ಇದೆ. 25 kg ಇದೆ? ಏನು ಹೇಳಿ, ಹೊಟ್ಟೆ ಒಳಗೆ ಏನಾದ್ರು ಇದೆಯಾ ಅಂತ? ಇಲ್ಲ ಇಲ್ಲ, ಅದು ಫ್ಯಾಟ್. ಅದು ಹೌದೌದು ಹೌದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇಲ್ಲಿ ನಾ ಈ ಕಡೆ ಬೆನ್ನು ನೋಡ್ಬೇಕು ಅಂತ ಅನಿಸ್ತಾ ಇತ್ತು ನನಗೆ ಅವಾಗಿಂದ. ನಾನು ಬೆನ್ನ ಮೇಲೆ ಹೊಡೆಯೋಕ್ಕಿಂತ ಮೊದಲು ರಪ್ ಅಂತ ಬಿಟ್ಟರೆ ಮತ್ತೆ ಮುಗೀತು ಕತೆ. ಯಪ್ಪ ಪವನ್ ಅವರೇ, ನಿಮಗೆ ಸಾಟಿ ಇದು. ಓಕೆ, ಹಾಂ, ಈಗ ರೆಸ್ಟ್ ಮಾಡೋಣ. ಇಲ್ಲ, ಅದಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ, ಇಲ್ಲೇ ಸ್ವಲ್ಪ ಆಟ ಆಡೋಣ ಅನಿಸ್ತಾ ಇದೆ ಅನ್ಸುತ್ತೆ. ಇದು ಎಷ್ಟು ದಿನಕ್ಕೆ ಒಂದ್ಸಲ ಊಟ ಮಾಡುತ್ತೆ? ಇಲ್ಲ, ಆ ತರ ಏನಿಲ್ಲ. ಇದಕ್ಕೆ ಫುಡ್ ಯಾವ ರೀತಿ ಸಿಗುತ್ತೆ, ಅದು ರೆಗ್ಯುಲರ್ ಆಗಿ ಫುಡ್ ಫೀಡ್ ಮಾಡ್ತಾ ಇರ್ತದೆ. ಆನಂತರ ಈ ಹೊಟ್ಟೆ ಇಲ್ಲಿ ದಪ್ಪ ಉಂಟು ಅಂತ ಹೇಳಿದ್ರಲ್ವಾ, ಅದು ಫ್ಯಾಟ್ ಅನ್ನ ಹೊಟ್ಟೆಯಲ್ಲಿ ತನ್ನ ಹೊಟ್ಟೆಯಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತದೆ. ಆ ಫ್ಯಾಟ್ ಅನ್ನ ಅವಾಗ ಆ ಫ್ಯಾಟ್ ಅನ್ನ ಅದು ಬಳಸ್ಕೊಳ್ತದೆ. ಓ, ಅದಕ್ಕೆ ಬಹಳ ದಿವಸ ಆಹಾರ ಸಿಕ್ಕಿಲ್ಲ ಅಂದ್ರೆ ಆ ಫ್ಯಾಟ್ ಯೂಸ್ ಆಗಲ್ಲ. ಅದೇ ಫ್ಯಾಟ್ ಅನ್ನೋದು ಬಳಸ್ಕೊಳ್ತದೆ. ನೋಡ್ರಿ, ನಿಮ್ಗೆ ಹನಿನೂ ಕಚ್ಚಲ್ಲ. ಅದು ಪರಿಚಯ ಇದೆ ಹಂಗೆ ಮೊದಲೇ? ಏನ್ ಬಂತದು? ಅದು ಮೋಷನ್. ಅದು ನೋಡ್ರಿ, ಈ ಒಂದು ಸ್ಲೋ ಮೋಷನ್ ಅಲ್ಲಿ ನೀವು ಮೋಷನ್ ಕೂಡ ನೋಡ್ಬೋದು. ಯಪ್ಪ, ನನಗೆ ಮೋಷನ್ ಬರಕ್ಕಾಗಿತ್ತು ಅವಾಗ. ನಾನು ಮಾಡ್ಬೇಕಾಗಿದ್ದಾನೆ ಇದು ಮಾಡಿದೆ ಅಂತ ಹೇಳ್ಬೋದೇನೋ. ಬೇಡ, ಅಯ್ಯೋ ಇಲ್ಲ ಇಲ್ಲ, ಈ ಕಡೆ ಸಾಮಾನ್ಯವಾಗಿ ಕಂಡು ಬರುತ್ತಾ ಇದು? ಹೇಗೆ? ಹೌದೌದು, ಇದು ನೋಡಿ ಅದರ ಮೋಷನ್ನು. ಮತ್ತೆ ಪವನ್ ಅವರಿಗೆ ಇದು ಇಮೋಷನ್ನು. ಹೋಗ್ತಾನೆ ಇದೆ ಮುಂದೆ, ತಿರುಗಿ ವಾಪಸ್ ಬರುತ್ತೆ, ಹುಷಾರು. ಅಯ್ಯೋ, ಮುಖ ಆ ಕಡೆ ಹೋಯ್ತು. ತುಂಬಾ ದೊಡ್ಡ ಹೆಬ್ಬ ಇದು. ಅಯ್ಯೋ, ವಾಸನೆ ನೋಡ್ರಿ, ಫಿಶ್ ತರನೇ ಇದೆ. ಫಿಶ್ ಎಲ್ಲ ತಿನ್ಕೊಂಡು ಹೋಯ್ತಲ್ಲ ಒಳಗೆ.
ಅಪ್ಪ ಎಂತ ದೊಡ್ಡ ಸಾಧನೆ ನಿಮಗೆ ಧೈರ್ಯ ಎಲ್ಲಿಂದ ಬಂತು ಹೇಳಿ ಕೇಳಿ ಅಲ್ಲಿ ಈಗ ಧೈರ್ಯ ಬಂತು ನಾನು ಅದೇ ಅನ್ಕೊಂಡೆ ಮನೆಯವ್ರಿಗೆ ಒಂದ್ಸಲ ಫೋನ್ ಮಾಡ್ಬಿಡೋಣ. ಪವನ್ ಅವ್ರು ಬಂದ್ರು ಅಂದ್ರೆ ನಮಗೆ ದೊಡ್ಡ ಧೈರ್ಯ. ಪವನ್ ಅವ್ರು ಬಂದ್ಮೇಲೆ ಧೈರ್ಯ. ಮತ್ತೆ ಅವರ ಹೇಗೆ ನಾವು ನೋಡ್ಲಿಕ್ಕೂ ನಮಗೆ ಭಯ ಇಲ್ಲ. ಯಾಕಂದ್ರೆ ಅವರು ಮತ್ತು ನಮಗೆ ಆ ಪ್ರಾಣಿಯನ್ನು ಸುರಕ್ಷಿತವಾಗಿ ಅದರ ಒಂದು ಸ್ಥಾನಕ್ಕೆ ಸೇರಿಸ್ತಾರೆ. ಓ ಅದೇ ಅವರ ಕಾರ್ಯ ಅಲ್ವಾ? ಅದೇ ನಮಗೆ ತುಂಬಾ ಖುಷಿ ಪಡುವಂತದ್ದು. ಕಟ್ಟಿದ್ರು ಕಚ್ಚೋ ಚಾನ್ಸಸ್ ಇರುತ್ತೆ ಅಂತ. ಅಂದ್ರೆ ಇದು ಕಾಟನ್, ನಾನು ಬೆಳೆಸುವಂತದ್ದು ಕಾಟನ್ ಬ್ಯಾಗ್. ಇದು ಕಾಟನ್ ಬ್ಯಾಗ್ ಇರೋದ್ರಿಂದ ಅದ್ರ ಹಲ್ಲು ಈಸಿಯಾಗಿ ಅದರಿಂದ ಪಾಸ್ ಆಗಿ ಬರ್ತದೆ. ಓಕೆ. ಹೀಗಾಗಿ ವೆನಮಸ್ ಸ್ನೇಕ್ ಆದ್ರೆ ನಾವು ಇಲ್ಲೆಲ್ಲೂ ಮುಟ್ಟೋದಿಲ್ಲ ಒಂದ್ಸಲ ರೆಸ್ಕ್ಯೂ ಆದ್ಮೇಲೆ. ಇದು ನಾನ್ ವೆನಮಸ್ ಆಗಿರೋದ್ರಿಂದ ಇಲ್ಲಿ ಮುಟ್ಟಿದ್ರು ಬೇಡ ಸರ್, ಸಪೋಸ್ ಬೈಟ್ ಆಗ್ಬೋದು, ಬಿಟ್ರೆ ಜೀವಕ್ಕೇನು ಅಪಾಯ ಇಲ್ಲ. ಓಕೆ. ನಿಮ್ಗೆ ಯಾವಾಗಾದ್ರೂ ಮುಂಚೆ ಬೈಟ್ ಆಗೈತ್ಯಾ? ಯಾವುದು ಅಂದ್ರೆ ಯಾವ್ದಾದ್ರು ನಾನ್ ವೆನಮಸ್? ನಾನ್ ವೆನಮಸ್ ಅಂದ್ರೆ ನನಗೆ 4 ವೀಲರ್ ನನ್ನ ಹತ್ರ ಇಲ್ದೇ ಇರೋ ಕಾರಣ ನಾನೇನ್ ಮಾಡ್ತೇನೆ, ಹೆಬ್ಬವಾದ್ರೆ ಬೈಕಲ್ಲಿ ಮುಂದ್ಗಡೆ ಇಟ್ಕೊಂಡು ಹೋಗ್ತಾನೆ. ಮುಂದ್ಗಡೆ ಪೆಟ್ರೋಲ್ ಟ್ಯಾಂಕ್ ಮೇಲೆ ಅದು ಜಾರಿ ನನ್ನ ಹೊಟ್ಟೆಗೆ ಬಂದು ಟಚ್ ಆಗಿರ್ತದೆ. ಅಂತ ಸಂದರ್ಭದಲ್ಲಿ ಹೆಬ್ಬಾವು ಹೊಟ್ಟೆ ಕಚ್ಚಿರುವಂತ ತುಂಬಾ ಎಕ್ಸಾಂಪಲ್ ಇದೆ. ಮತ್ತೆ ನಾನ್ ವೆನಮಸ್ ಸ್ನೇಕ್ಸ್ ನೋಡಿ, ನಮ್ಮ ಸತೀಶ್ ಭಟ್ರು ಕೂಡ ರೆಸ್ಕ್ಯೂರ್ ಆಗಿದ್ದಾರೆ ಇವತ್ತು. ಹಾವು ಎಡೆ ಎತ್ತು ಕುತ್ಕೊಂಡಿದೆ ಒಳಗಡೆ, ಬಾಕ್ಸ್ ಒಳಗಡೆ ನೋಡಿ. ಸೊ ಇದನ್ನ ಇವಾಗ ಕಾಡೊಳಗಡೆ ಬಿಡೋ ಕಾರ್ಯಕ್ರಮ ನಡೀತಾ ಇದೆ. ತುಂಬಾ ಚಾಲೆಂಜಿಂಗ್ ಕೆಲಸ ಇದೆ ನೋಡಿ. 20 kgs ಪ್ಲಸ್ ಇದೆ, ಆದರೂ ಪವನ್ ಅವ್ರು ಎತ್ಕೊಂಡು ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದಾರೆ. ಪ್ಯೂರ್ ಪ್ಯಾಷನ್ನಿಂದ ಮಾಡ್ತಿರೋದು, ಅದು ಇನ್ನೊಂದು ಸಂತೋಷದ ವಿಚಾರ. ಇದನ್ನು ಹೇಗೆ ರಿಲೀಸ್ ಮಾಡ್ತಾರೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಇರುವಂಥ ವಿಷಯ. ಯಾಕೆಂದರೆ ನಾರ್ಮಲ್ ಆಗಿ ಹಾವನ್ನ ನಾವು ನೋಡಿದ್ವಿ, ಬಿಟ್ಟ ತಕ್ಷಣ ಝುಯ್ ಅಂತ ಹೋಗುತ್ತೆ, ಕಾಲು ಹತ್ರನೂ ಬರುತ್ತೆ ಸಮಟೈಮ್ಸು. ಈಗ ಹೆಬ್ಬ ಹೇಗೆ ಹೋಗುತ್ತೆ ಅಂತ ನೋಡೋಣ. ಪವನ್ ಅವರು ಇವಾಗ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಪವನ್ ಅವರೇ, ಒಂದು ಕಾಂಪ್ಲಿಮೆಂಟ್ರಿ ಕೋಬ್ರಾ ಬೇರೆ ಇದೆ ಜೊತೆಯಲ್ಲಿ. ಹೌದು, ಕಾಂಪ್ಲಿಮೆಂಟ್ರಿ ಆಗಿ ಇನ್ನೊಂದು ಕೋಬ್ರಾ ಕೂಡ ರಿಲೀಸ್ ಆಗೋದಿದೆ ಸೇಮ್ ಜಾಗದಲ್ಲಿ. ಇಲ್ಲಿ ನೋಡಿ ಬುಸು ಕೊಡ್ತಾ ಇದೆ. ಓಕೆ, ಇದನ್ನ ಆಮೇಲೆ ಮಾಡೋಣ. ಇದಕ್ಕೊಂದು ಒಳ್ಳೆ ಹೆಸರು ಹೇಳಿ. ಹೌದು, ಎಕ್ಸಾಕ್ಟ್ಲಿ. ಬಿಡೋಕ್ಕಿಂತ ಮೊದಲು ಹೆಸರು ಮಸಾಲಾ ಚಾಯ್ ಮೀಡಿಯಾ ಅಂತ ಹೇಳಿ ಇಟ್ಬಿಡುವ. MCM ಅನ್ನೋ ಹೆಸರನ್ನ ಹೊತ್ಕೊಂಡು ಈ ಹಬ್ಬ ಹೋಗ್ತಾ ಇದೆ ಈಗ. ಓಕೆ, ಮತ್ತೆ ಇದು ನಿಮ್ಮ ಕೈಗೆ ಸಿಗದೇ ಇರಲಿ, ಅಂದರೆ ಬೆಟ್ಟದಲ್ಲಿ ಆರಾಮಾಗಿರಲಿ, ಮತ್ತು ಹಳ್ಳಿಗೆ ಬರೋದು ಬೇಡ ಅಂತ ನಾನು ಹೇಳ್ತಾ ಇರೋದು. MCM ಇದೇನು ಕೆಲವೇ ಕ್ಷಣದಲ್ಲಿ ರಿಲೀಸ್ ಆಗ್ತಾ ಇದೆ ನೋಡಿ. ಇವಾಗ ಅದು ಆಹಾರಕ್ಕೆ ಹಪಾಪಿಸಿ ಎಲ್ಲರೂ ಹೋಗೋದಿದೆಯಾ ಮತ್ತೆ ಹುಡ್ಕೊಂಡು? ಹೌದೌದು, ರೆಗ್ಯುಲರ್ ಆಗಿ ಅದು ಆಹಾರನ ಹುಡುಕ್ತಾ ಇರ್ತದೆ. ಹೌದಾ? ಹೌದು. ಯಾಕೆಂತಂದ್ರೆ ಹಾವುಗಳಿಗೆ ನಮ್ಮ ತರ ಫ್ರಿಡ್ಜ್ ಇಲ್ಲ, ಇಟ್ಕೊಳ್ಳಿಕ್ಕೆಲ್ಲ ಶಾಪ್ ಇಲ್ಲ. ಹೀಗಾಗಿ ಅದಕ್ಕೆ ಯಾವಾಗ ಆಹಾರ ಸಿಗ್ತದೆ ಆವಾಗ ಅದು ಆಹಾರವನ್ನು ತಿಂದು ಫ್ಯಾಟ್ ಅನ್ನು ಹೊಟ್ಟೆಯಲ್ಲಿ ಸ್ಟೋರೇಜ್ ಮಾಡ್ಕೊಂಡಿರ್ತದೆ. ಅದಾದ್ಮೇಲೆ ಅದಕ್ಕೆ ಯಾವಾಗ ಆಹಾರದ ಒಂದು ಬರಗಾಲ ಇರ್ತದೆ, ಅದೇ ಫ್ಯಾಟ್ ಅನ್ನು ನೀವು ಅವಾಗ ಕೇಳಿದ್ರಲ್ಲ ಹೊಟ್ಟೆ ಯಾಕೆ ಇಷ್ಟು ದಪ್ಪ ಉಂಟು ಅಂತ, ಅದು ಫ್ಯಾಟ್, ಅದು ಯಾವುದೇ ಆಹಾರ ಅಲ್ಲ, ಅದೇ ಫ್ಯಾಟ್ ಅನ್ನು ಅದು ಯೂಸ್ ಮಾಡ್ಕೊಳ್ತದೆ. ಈಗ ಸ್ನೇಕ್ ವರ್ಸಸ್ ಸ್ನೇಕ್ಸ್ ಎನ್ಕೌಂಟರ್ ಬರುತ್ತಾ? ಒಂದ್ ಜಾತಿದು ಇನ್ನೊಂದ್ ಜಾತಿ, ಈಗ 2 ಹಾವನ್ನ ಒಟ್ಟಿಗೆ ಬಿಡ್ತಾ ಇದೀವಿ. ಈಗ ಈ ಹಾವು ಆ ಹಾವನ್ನ ತಿನ್ನೋದು ಆ ತರ ಏನಾದ್ರು? ಇಲ್ಲ, ಹೆಬ್ಬಾವಿಗೆ ನಾಗರವಾಗಿ ಆ ರೀತಿಯ ಒಂದು ಕಾನ್ಫ್ಲಿಕ್ಟ್ ಆಗೋದಿಲ್ಲ. ಸಾಮಾನ್ಯವಾಗಿ ನಾಗರ ಹಾವು ಮಂಡಲದ ಹಾವನ್ನ ಹಿಡ್ಕೊಂಡು ತಿಂತದೆ, ನಾಗರ ಹಾವು ಕೇರೆ ಹಾವನ್ನ ಹಿಡ್ಕೊಂಡು ತಿಂತದೆ. ಹೌದು, ಹೆಬ್ಬಾವನ್ನ ಕಾಳಿಂಗ್ ಸರ್ಪ ಹಿಡ್ಕೊಂಡು ತಿನ್ನುವಂಥದ್ದನ್ನು ನಾನು ನೋಡಿದ್ದೇನೆ. ಹೌದು, ಅಂತ ಒಂದು ಸಂದರ್ಭದಲ್ಲಿ ಹೆಬ್ಬಾವನ್ನ ಕಾಳಿಂಗ್ ಸರ್ಪ ನುಂಗಬಹುದು, ಅಥವಾ ಕಾಳಿಂಗ ಸರ್ಪನೇ ಸಾಯುವಂಥ ಚಾನ್ಸಸ್ ಇರ್ತದೆ. ಯಾಕೆಂತಂದ್ರೆ ಹೆಬ್ಬಾವು ಸುತ್ತಿ ಸಾಯಿಸುವಂಥ ಒಂದು ಜೀವಿ, ಹಾಗೆ ಅದರ ಮಸಲ್ಸ್ ಅಲ್ಲಿ ತುಂಬಾನೇ ಶಕ್ತಿ ಇರ್ತದೆ. ಹೀಗಾಗಿ ಅದು ಕಾಳಿಂಗ ಸರ್ಪದ ಒಂದು ಕುತ್ತಿಗೆಯನ್ನು ಸುತ್ತಿ ಸಾಯಿಸುವಂಥ ಚಾನ್ಸಸ್ ಇರ್ತದೆ. ಅಂತೂ ನಮ್ಮ ನೇಚರಲ್ಲಿ ಯಾವುದೇ ಒಂದು ಜೀವಿಯ ಒಂದು ಸಂತತಿ ಏರುಪೇರಾಗುವುದಿಲ್ಲ, ಬ್ಯಾಲೆನ್ಸಿಂಗ್ ಹಾಗೆ ಆಗ್ತದೆ. ಆ ಸಿಸ್ಟಮ್ ನಮ್ಮ ನೇಚರಲ್ಲೇ ಇದೆ. ಚರ್ಮನೂ ತುಂಬಾ ದಪ್ಪ ಇರ್ತದೆ, ಬಟ್ ನಾವು ಆದಷ್ಟು ಅದನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತೇವೆ. ಯಾಕೆಂತಂದ್ರೆ ಅದಕ್ಕೆ ಏನಾದರೂ ಪೆಟ್ಟಾಯ್ತು ಅಂತಂದ್ರೆ ನೆಕ್ಸ್ಟ್ ಅದು ಆಹಾರ ತಿಂದವಾಗ ಅದಕ್ಕೆ ಎಫೆಕ್ಟ್ ಆಗ್ತದೆ. ಯಾಕೆಂತಂದ್ರೆ ಅದು ಒಂದು ಜೀವಿಯನ್ನ ಇಡೀದಾಗೆ ನುಂಗೋದ್ರಿಂದ ಆ ಸ್ಕಿನ್ ಮತ್ತೆ ಓಪನ್ ಆಗುವಂತ ಚಾನ್ಸಸ್ ಇರ್ತದೆ. ಹಾಗೆ ಅದಕ್ಕೆ ನೇಚರಲ್ಲಿ ಇರುವಂತ ಒಂದು ಪ್ರೆಡಿಟರ್ಸ್, ಇರುವೆ ಆಗಿರ್ಬೋದು ಅಥವಾ ನೊಣಗಳು ಮುತ್ತಿಗೆ ಇಟ್ಟು ಅದಕ್ಕೆ ಮೊಟ್ಟೆ ಇಟ್ಟು ಅಲ್ಲಿ ಹುಳ ಆಗ್ತದೆ. ಹೀಗಾಗಿ ಆದಷ್ಟು ನಾವು ಅದನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತೇವೆ. ಹುಷಾರಾಗಿ ಹೋಗ್ಬಾರಮ್ಮ ಮಸಾಲಾ ಚಾ ಮೀಡಿಯಾ. ಮತ್ತೊಮ್ಮೆ ಯಾವಾಗಾದ್ರೂ ಸಿಕ್ಕಿದ್ರೆ ಹಾಯ್ ಅಂತ ಹೇಳಕ್ ಮರಿಬೇಡ. ನಮ್ಮ ವೀಕ್ಷಕರಿಗೆ ಈ ಕಡೆ ಬಂದು ಹುಷಾರು. ನೀವು ಅಲ್ಲಿ ಒಂದೇ ಕಡೆ ಮೂವ್ ಮಾಡಬೇಡಿ, ನಿಂತ್ಕೊಳ್ಳಿ. ಅಲ್ಲ, ಬಂದು ಸುತ್ತಾಕೊಂಡ್ರೆ ಬೇಡ ಸರ್. ಇಲ್ಲ, ನಾನು ಅವಾಗ್ಲೂ ಅದೇ ಹೇಳಿದ್ದು, ಇದೆಲ್ಲ ಸುತ್ತಕೊಳ್ಳುತ್ತೆ, ಮನುಷ್ಯನ ನುಂಗುತ್ತೆ ಅನ್ನುವಂಥದ್ದು ಮೂಢನಂಬಿಕೆ. ನೀವು ಅಲ್ಲೇ ನಿಲ್ಲಿ, ಜಸ್ಟ್ ನಿಮ್ಮ ಕಾಲ ಹತ್ರ ಬಂದು ನೀವು ಮೂವ್ಮೆಂಟ್ ಮಾಡಬೇಡಿ. ಕಾಲ ಹತ್ರ ಬಂದ್ರು ಮೂವ್ಮೆಂಟ್ ಮಾಡಬೇಡಿ, ಓಕೆ, ಹಾಗೆ ಇರಿ.
ಒಂದು ಸ್ಟ್ಯಾಚ್ಯೂ ಥರ ನಿಂತು ಬಿಡಿ, ಓಕೆ 100% ಏನೂ ಆಗೋದಿಲ್ಲ. ನನಗೇನು ಭಯ. ನೋಡಿ ಇವಾಗ ನಾನು ಇಲ್ಲೇ ನಿಂತಿದ್ದೇನೆ. ಹಾವು ಹೆಬ್ಬಾವು ಮನುಷ್ಯನನ್ನು ನುಂಗ್ತದೆ ಹೇಳಾದರೆ ಈ ಹೆಬ್ಬಾವಿಗೀಗ ಹಸುವಾಗಿರ್ತದೆ, ನನ್ನನ್ನು ಹಿಡ್ಕೊಂಡು ನುಂಗಬೇಕು. ಹೌದು. ಹಾಂ, ಮಾಡ್ತಾ ಇಲ್ಲ ಈಗ. ಇಲ್ಲ, ಅದಕ್ಕೆ ಮೂಮೆಂಟಿಗೆ ತಕ್ಕಂಥ ಪ್ರತಿಕ್ರಿಯೆ ಹೆಬ್ಬಾವಿಗೆ ಯಾವತ್ತೂ. ನೋಡಿ ಇವಾಗ ಅದು ಸ್ವಲ್ಪ ನೋಡಿ ಅಗ್ರೆಸಿವ್ ಆಯಿತು, ಬಾಡಿ ರೊಟೇಟ್ ಆಯಿತು. ಕರೆಕ್ಟ್. ಇವಾಗ ನಾನು ಇಲ್ಲೇ ನಿಂತ್ಕೊಂಡಿರ್ತಾನೆ, ಏನು ಮಾಡೋದಿಲ್ಲ. ನೋಡಿ ಹಿಸ್ಸಿಂಗ್ ನೋಡಿ, ಅಲ್ಲೇ ಇರಿ ಓಡಬೇಡಿ, ಏನು ಮಾಡೋದಿಲ್ಲ. ಸುಮಾರು ನೋಡಿ ಒಂದು 12 ಅಡಿ 13 ಅಡಿ ಇದೆ. ಇಲ್ಲ, ಐ ಆಮ್ ನಾಟ್ ಮೂವಿಂಗ್ ಎನಿಮೋರ್. ಎಷ್ಟೇ ಇದಾದರೂ ಪವನ್ ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ಖಂಡಿತವಾಗಿಯೂ ಇದೊಂದು ಟೆಕ್ನಿಕ್. ಬಾಯ್ ಮಸಾಲಾ ಚಾಯ್ ಮೀಡಿಯಾ. ಬಾಯ್. ಹೌದು, ಅದರ ದಾರಿಗೆ ಅದು ಹೋಗ್ತದೆ ಆಹಾರ ನೋಡಿ. ಬಾಯ್. ಐ ಆಮ್ ರಿಯಲಿ ಇಮೋಷನಲ್, ಯಾಕಂದ್ರೆ ಸ್ವಲ್ಪ ದೂರ ಇರೋದ್ರಿಂದ. ಹತ್ರದಲ್ಲಿದ್ದರೆ ಫುಲ್ ಮೋಷನಲ್ ಆಗಿತ್ತು, ಲೂಸ್ ಮೋಷನಲ್ ಇಲ್ಲ.